ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಕರ್ಟ್ ವಿತ್ ಟಾಪ್ನ ಹೆಂಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ. ನಾನು ಅದಕ್ಕೆ ಇಲ್ಲಿ ಮಿಶೋಯಿಂದ 5 ಮೀಟರ್ ಫ್ಯಾಬ್ರಿಕ್ನ ತರಿಸ್ಕೊಂಡಿದ್ದೀನಿ. ಈಗ ಕ್ರೀಮ್ ಕಲರ್ ಫ್ಯಾಬ್ರಿಕ್ ಬಂದು 3 ಮೀಟರ್ ಇದೆ, ಇನ್ನೊಂದು ಕಲರ್ ಬಂದು 2 ಮೀಟರ್ ಇದೆ. ಅದನ್ನು ನಾನು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೀನಿ. ಸ್ಕರ್ಟ್ಗೆ 3 ಲೇಯರ್ಸ್ ಆಗಿ ಸ್ಟಿಚ್ ಮಾಡ್ತಿರೋದಲ್ವ, ಅದಕ್ಕೆ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೀನಿ. ಫಸ್ಟ್ ಪಾರ್ಟ್ ಬಂದು 14 ಇಂಚ್ ಲೆಂತ್ ಇದೆ ಮತ್ತು ವಿಡ್ತ್ ಬಂದು 25 ಇಂಚ್ ಇದೆ. ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ನೋಡಿ, ಲೆಂತ್ ವಿಡ್ತ್ ಎಲ್ಲ ಎಷ್ಟು ತೊಗೋಬೇಕಂತ ಹೇಳ್ಬಿಟ್ಟು. ಜಸ್ಟ್ 14 ಇಂಚ್ ಲೆಂತ್ ಇರೋ ಥರ ಮಾತ್ರ ನೋಡ್ಕೊಳ್ಳಿ. ವಿಡ್ತು ಬಂದು 25 ಇಂಚು ಫಸ್ಟ್ ಲೇಯರ್ಗೆ ತೊಗೊಳ್ಳಿ. ಇದು ಡಬಲ್ ಫೋಲ್ಡ್ ಫ್ಯಾಬ್ರಿಕ್ಕು, 25 ಅಂದರೆ ಫಸ್ಟ್ ಲೇಯರ್ಗೆ 50 ಆಗುತ್ತೆ. ಆ ಥರ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು 14 ಇಂಚ್ ಲೆಂತ್ ಇದೆ ಸೆಕೆಂಡ್ ಲೇಯರು, ಮತ್ತು ವಿಡ್ತ್ ಬಂದು 35 ಇಂಚ್ ಇದೆ, ಅದನ್ನು ಡಬಲ್ ಫೋಲ್ಡೆ. ಇಲ್ಲಿ ನೋಡಿ, ನಾನು ಫ್ಯಾಬ್ರಿಕ್ಸ್ ತುಂಬ ಬೇಕಾಗತ್ತಲ್ವ, ಅದಕ್ಕೋಸ್ಕರ ಈ ಥರ ಪೀಸ್ ಥರ ಕಟ್ ಮಾಡಿಕೊಂಡು 2 ಭಾಗ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಥರ್ಡ್ ಲೇಯರ್ ಬಂದು 14 ಇಂಚ್ ಲೆಂತು. ವಿಡ್ತು ನಿಮಗೆ ಎಷ್ಟು ಬೇಕು ಅಂತ ನೀವು ನೋಡಿಕೊಂಡು ಎಷ್ಟು ಬೇಕಾದರೂ ಹಾಕ್ಕೋಬೋದು. ಎಷ್ಟು ಹಾಕ್ಕೊತೀವೋ ಜಾಸ್ತಿ ಅಷ್ಟು ಫ್ರಿಲ್ಸ್ ಬರುತ್ತೆ. ನೀವು ಬೇಕಾದರೆ ರಿಮೈನಿಂಗ್ ಫ್ಯಾಬ್ರಿಕ್ ಫುಲ್ ಯೂಸ್ ಮಾಡ್ಬೋದು. ನಾನು ಮಾಮನ್.ಕಾಂಬೋ ಹೊಲಿಯೋಣ ಅಂತ ಹೇಳ್ಬಿಟ್ಟು ಫ್ಯಾಬ್ರಿಕ್ ಸ್ವಲ್ಪ ಪೀಸ್ ರೆಡಿ ಎತ್ತಿಟ್ಕೊಂಡಿದ್ದೆ. ಹಿಂಗೆ ನೋಡ್ಬೋದು ನೀವು. ಫಸ್ಟ್ ಲೇಯರ್ಗೆ ನಾವೇನು ಪ್ಲೀಟ್ಸ್ ತೊಗೊಳ್ಳೋದೇನು ಬೇಕಾಗಿಲ್ಲ. ಸೆಕೆಂಡ್ ಲೇಯರ್ಗೆ ಈ ಥರ ಪ್ಲೀಟ್ಸ್ ತೊಗೊಂಡು ಫಸ್ಟ್ ಲೇಯರ್ಗೂ ಮತ್ತು ಸೆಕೆಂಡ್ ಲೇಯರ್ ಈಕ್ವಲ್ ಬರೋ ಥರ ಈ ಥರ ಪ್ಲೀಟ್ಸ್ ತೊಗೋಬೇಕಾಗತ್ತೆ. ಗ್ಯಾದರಿಂಗ್ ಪ್ಲೀಟ್ಸ್ ತೊಗೊಳ್ಳೋದು ಬಂದು ತುಂಬ ಈಸಿ. ಗ್ಯಾದರ್ ಪ್ಲೀಟ್ಸ್ನ ನಾವು ಮಿಷಿನ್ ಇರುತ್ತಲ್ವ, ಮಿಷಿನಲ್ಲಿ ನಾವು ಎಲೆಕ್ಟ್ರಿಕ್ ಮಿಷಿನಲ್ಲಿ ನಾವು ಸೆಟ್ ಮಾಡ್ಕೋಬೋದು. ಎಷ್ಟು ಇದು ಬೇಕು, ಲೆಂತ್ ಬೇಕು, ಸ್ಟಿಚಸ್ ಅಂತೇಳಿ. ಅದರಲ್ಲಿ 1ಗೆ ನಾವು ಫಿಕ್ಸ್ ಮಾಡಿಕೊಂಡ್ರೆ ಲೆನ್ಸ್ ಬಂದು ಸ್ಟಿಚ್ ಬಂದು ಸ್ವಲ್ಪ ಲೂಸ್ ಸ್ಟಿಚ್ಗಳು ಬರುತ್ತೆ. ಅಷ್ಟು ಲೂಸ್ ಸ್ಟಿಚ್ ಹಾಕ್ಕೊಂಡು ಈ ಥರ ಆ ಕಡೆ ಈ ಕಡೆ ದಾರ ಬರುತ್ತಲ್ವ, 2 ಡಬಲ್ಲು, ಅದರಲ್ಲಿ ಒಂದು ಮಾತ್ರ ತೊಗೊಂಡು ಹೇಳ್ಕೊಂಡ್ರೆ ನಿಮಗೆ ಈ ಥರ ಪ್ಲೀಟ್ಸ್ಗಳು ಬರ್ತವೆ. ಆ ಥರ ಪ್ಲೀಟ್ಸ್ ಎಷ್ಟು ಬೇಕಂತ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ನೀವು ನೋಡ್ಬೋದು, ನಾನಿಲ್ಲಿ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಪ್ಲೀಟ್ಸ್ನ ಎಷ್ಟು ಬೇಕು ಅಂತೇಳಿ ನೋಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊತೀನಿ. ಫಸ್ಟ್ ಲೇಯರ್ ಎಷ್ಟು ಉದ್ದ ಇದೆಯಲ್ಲ, 25 ಇಂಚ್ ಇದೆಯಲ್ವ, ಅಷ್ಟೇ ಇರೋ ಥರ ನೋಡಿಕೊಂಡು ಕ್ಲೀನಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ಫಸ್ಟ್ ಲೇಯರ್ ಏನಕ್ಕೆ ನಾವು ಪ್ಲೀಟ್ಸ್ ತೊಗೊಬಾರ್ದು ಅಂದರೆ, ನಾವು ಎಲಾಸ್ಟಿಕ್ ಆ್ಯಡ್ ಮಾಡ್ತೀವಲ್ಲ ಆವಾಗ ಅದಾಗಿ ಪ್ಲೀಟ್ಸ್ ಆಗುತ್ತೆ. ಎಲಾಸ್ಟಿಕ್ ಹಾಕಿದ್ಮೇಲೆ ಪ್ಲೀಟ್ಸ್ ಸ್ವಲ್ಪ ಬರುತ್ತಲ್ಲ, ಅಷ್ಟೇ ಸಾಕಾಗುತ್ತೆ. ಈಗ ಸೆಕೆಂಡ್ ಲೇಯರ್ ಅಟ್ಯಾಚ್ ಮಾಡಿದ್ಮೇಲೆ ಥರ್ಡ್ ಲೇಯರು ಹಂಗೆ. ಸೆಕೆಂಡ್ ಲೇಯರ್ ಎಷ್ಟು ಉದ್ದ ಇದೆ, 35 ಇಂಚ್ ಲೆಂತ್ ಅಲ್ವಾ, 35 + 35 70 ಇಂಚ್ ಅಲ್ವಾ, ಅಷ್ಟುದ್ದನೇ ಪ್ಲೀಟ್ಸ್ ಬರೋ ಥರ ಪ್ಲೀಟ್ಸ್ ಎಳ್ಕೊಂಡು ಪ್ಲೀಟ್ಸ್ನ ಅಡ್ಜಸ್ಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಈಗ ನೋಡ್ಬೋದು 3 ಲೇಯರ್ಸ್ ಕೂಡ ನಾನು ಅಟ್ಯಾಚ್ ಮಾಡಿದ್ದೀನಿ. ಅಟ್ಯಾಚ್ ಮಾಡಿದ್ಮೇಲೆ ಕೆಳಗಡೆ ಡಬಲ್ ಫೋಲ್ಡ್ ಮಾಡಿಕೊಂಡು ಕ್ಲೀನಾಗಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ಮೇಲ್ಗಡೆ ಎಲಾಸ್ಟಿಕ್ಕಿಗೂ ಅಷ್ಟೇ, ನಿಮ್ಮದು ಎಲಾಸ್ಟಿಕ್ ಎಷ್ಟು ಉದ್ದ ಇದೆ ಅಷ್ಟುದ್ದ ನೋಡಿಕೊಂಡು ಕ್ಲೀನಾಗಿ ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಎಲಾಸ್ಟಿಕ್ ಹಾಕೋಕ್ಕೆ ಜಾಗ ಬಿಡೋ ಥರ, ಸೈಡಿಂದ ಎಲಾಸ್ಟಿಕ್ ಹಾಕೋ ಥರ ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಡಬಲ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಎಲಾಸ್ಟಿಕ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಎಲಾಸ್ಟಿಕ್ ಬಂದು ನಾನಿಲ್ಲಿ 26 ಇಂಚಷ್ಟು ಎಲಾಸ್ಟಿಕ್ನ ತೊಗೊಂಡಿದ್ದೀನಿ. ಒಂದು ಸೈಡ್ ಮಾತ್ರ ಪಿನ್ ಅಟ್ಯಾಚ್ ಮಾಡಿಕೊಂಡು ಕ್ಲೀನಾಗಿ ಅದರೊಳಗಿಂದ ಎಲಾಸ್ಟಿಕ್ನ ಹಾಕ್ಕೊಂಡು ಡಬಲ್ ಸೈಡ್ ಆ ಕಡೆ ಈ ಕಡೆ ಸ್ಟಿಚ್ ಮಾಡ್ಕೊಳ್ಳಿ ಎಲಾಸ್ಟಿಕ್ನ. ಎಲಾಸ್ಟಿಕ್ ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಇವಾಗ ಸ್ಕರ್ಟ್ ಸೈಡಲ್ಲಿ ಓಪನ್ ಇರುತ್ತಲ್ಲ, ಅಲ್ಲಿ ಸೈಡಲ್ಲಿ ಸ್ಟಿಚ್ ಮಾಡ್ಕೊಂಡ್ಬಿಡಿ. ಫುಲ್ಲು ಸ್ಕರ್ಟ್ನ ಕ್ಲೀನಾಗಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ, ಉಲ್ಟಾ ತಿರುಗಿಸ್ಕೊಂಡು.
ನೆಕ್ಸ್ಟು ಈಗ ಟಾಪ್ ಕಟ್ಟಿಂಗ್ ನೋಡೋಣ. ಟಾಪ್ ಕಟ್ಟಿಂಗಿಗೆ ಈಗ 4 ಫುಟ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ಅದರಿಂದ ವಿಡ್ತ್ ಬಂದು 14 ಇಂಚ್ ಇದೆ, ಲೆಂತ್ ಬಂದು 22 ಇಂಚ್ ಇದೆ. ಈಗ ಆರ್ಮೋಲ್ ಬಂದು ಮಾರ್ಕ್ ಮಾಡೋಣ. ಆರ್ಮೋಲ್ ಬಂದು 6 ಇಂಚ್ ತೊಗೊಳ್ಳಿ, ಶೋಲ್ಡರ್ ಬಂದು 6 ಇಂಚು, ಆರ್ಮೋಲ್ ಬಂದು 6.5 ಇಂಚ್ ತೊಗೊಳ್ಳಿ. ಆಮೇಲೆ ಈಗ ಆರ್ಮೋಲ್ ಶೇಪ್ನ ಕ್ಲೀನಾಗಿ ಮಾರ್ಕ್ ಮಾಡ್ಕೊಳ್ಳಿ. ಆರ್ಮೋಲ್ ಶೇಪ್ ಕ್ಲೀನಾಗಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಇವಾಗ ನೆಕ್ ಲೆಂತ್ ಬಂದುಬಿಟ್ಟು 3.5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಡೀಪ್ ಬಂದು ನಾನಿಲ್ಲಿ 4 ಇಂಚ್ ಮಾತ್ರ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೀನಿ, ನೀವು ಬೇಕಾದರೆ ಜಾಸ್ತಿನೇ ತೊಗೋಬೋದು. ನಾನು ಈ ಥರ ಒಂದು ಹಾರ್ಟ್ ಶೇಪ್ ಥರ ಬರೋ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಯಾವ ಥರ ಬೇಕೋ ಆ ಥರ ಡಿಸೈನ್ ಮಾಡ್ಕೊಬೋದು. ಈಗ ಚೆಸ್ಟ್ ಬಂದು 10.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 15 ಇಂಚಿಗೆ ಮಾರ್ಕ್ ಮಾಡಿಕೊಂಡು ವೇಸ್ಟ್ ಸೈಜ್ ಬಂದು ನಾನಿಲ್ಲಿ 9.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದು 11 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಡಾಟ್ಸ್ನೆಲ್ಲ ಈ ಥರ ಕ್ಲೀನಾಗಿ ಜಾಯಿಂಟ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕ್ಲೀನಾಗಿ ಕಟ್ ಮಾಡಿಕೊಂಡು ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟ್ ಎರಡನ್ನೂ ಸಪ್ರೇಟ್ ಮಾಡ್ಕೊಂಬಿಡಿ. ನೆಕ್ಸ್ಟು ಬ್ಯಾಕ್ ಪಾರ್ಟ್ ತೊಗೊಂಡು ಇವಾಗ ನೆಕ್ ಲೆಂತನ್ನ ಮಾರ್ಕ್ ಮಾಡ್ಕೊಂಡು 3.5 ತೊಗೊಂಡಿದ್ವಲ್ಲ, 3.5ನ ಕ್ಲೀನಾಗಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ನಾನು ಫ್ರಂಟ್ ಪಾರ್ಟಿಂದ ಯೂಸ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡೆ. ನೆಕ್ಸ್ಟು ಲೆಂತ್ ಬಂದುಬಿಟ್ಟು ಇಲ್ಲಿ 6 ಡೀಪ್ ಬಂದು ನಾನು 6 ಇಂಚಿಗೆ ತೊಗೊಂಡಿದ್ದೀನಿ. ಈ ಥರ ಸ್ಕ್ವೇರ್ ಶೇಪ್ ನೆಕ್ ತೊಗೊಂಡಿದ್ದೀನಿ. ನೀವು ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಮಾರ್ಕ್ ಮಾಡ್ಕೊಬೋದು. ನೆಕ್ಸ್ಟ್ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಈ ಥರ ಕಟ್ ಮಾಡ್ಕೊಂಬಿಡಿ. ಈಗ ನೆಕ್ ಹತ್ರ ಒಂದು ಪೀಸು ಫ್ಯಾಬ್ರಿಕ್ನ ತೊಗೊಂಡು ಈ ಥರ ಸ್ಟಿಚ್ ಮಾಡ್ಕೊತಿದ್ದೀನಿ. ನೀವು ಬೇಕಾದರೆ ಲೈನಿಂಗ್ ಕೂಡ ಅಟ್ಯಾಚ್ ಮಾಡ್ಕೊಬೋದು. ನಾನು ಅದೇ ಪೀಸ್ನ ತೊಗೊಂಡು ಈ ಥರ ನೆಕ್ ಹತ್ರ ಹಿಂಗೆ ಸ್ಟಿಚ್ ಮಾಡ್ಕೊಳ್ಳಿ. ಸ್ಕ್ವೇರ್ ಶೇಪ್ ಫ್ಯಾಬ್ರಿಕ್ನ ತೊಗೊಂಡು ಈ ಥರ 2 ಪಾರ್ಟ್ ಬ್ಯಾಕ್ ಮತ್ತು ಫ್ರಂಟ್ ಎರಡು ಕಡೆಯೂ ಈ ಥರ ಇಟ್ಕೊಂಡು ಈ ಥರ ನೆಕ್ ಹತ್ರ ಮಾತ್ರ ಈ ಥರ ಸ್ಟಿಚ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಇವಾಗ ಸ್ಲೀವ್ಸ್ ಕಟ್ಟಿಂಗ್ ನೋಡೋಣ. ಸ್ಲೀವ್ಸ್ ಕಟ್ಟಿಂಗ್ ಈಗ ಈ ಥರ ಎರಡು ಪೀಸ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ಆ ಫ್ಯಾಬ್ರಿಕ್ ಬಂದು ಲೆಂತ್ ಬಂದು 15 ಇಂಚ್ ತೊಗೊಳ್ಳಿ, ವಿಡ್ತ್ ಬಂದು 25 ಇಂಚ್ ತೊಗೊಳ್ಳಿ. ಡಬಲ್ ಪೀಸ್ ಫ್ಯಾಬ್ರಿಕ್ ತೊಗೊಳ್ಳಿ. ಈಗ ಇಲ್ಲಿ ಫೋಲ್ಡಿಂಗ್ ಕಡೆಯಿಂದ 7 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಎರಡು ಕಡೆಯೂ 7 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. 7 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಓಪನ್ ಮಾಡಿಕೊಂಡು 7 ಇಂಚ್ ನಾವು ಮಾರ್ಕ್ ಮಾಡಿದ್ವಲ್ಲ ಡಬಲ್ ಸೈಡ್ ಎರಡು ಕಡೆಯೂ, ಅಲ್ಲಿಂದ ಅಲ್ಲಿಗೆ 7 ಇಂಚ್ಗೆ ಈ ಥರ ಸ್ಮಾಲ್ ಪ್ಲೀಟ್ಸ್ ತೊಗೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ಈ ಕಡೆ ಕೆಳಗಡೆ ಈ ಥರ ಎಲಾಸ್ಟಿಕ್ ಹಾಕೋಕ್ಕೆ ಈ ಥರ ಗ್ಯಾಪ್ ಇಟ್ಟು ಈ ಥರ ಡಬಲ್ ಫೋಲ್ಡ್ ಮಾಡಿ ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೆಕ್ ನಾವು ಸ್ಟಿಚ್ ಮಾಡಿದ್ವಿ ನೋಡಿ, ಅಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕ್ಸ್ನೆಲ್ಲ ಈ ಥರ ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ಸ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ಕ್ರಾಸ್ ಕಟ್ ಮಾಡ್ಕೊಳ್ಳಿ. ಈ ಥರ ಕ್ರಾಸ್ ಕಟ್ ಮಾಡಿಕೊಂಡು ಇದರಿಂದ ನಮಗೆ ಫಿನಿಶಿಂಗ್ ಬಂದು ಕ್ಲೀನಾಗಿ ಸಿಗುತ್ತೆ. ಈ ಥರ ಕ್ಲೀನಾಗಿ ನೋಡಿಕೊಂಡು ಕ್ರಾಸ್ ಕಟ್ ಮಾಡ್ಕೊಳ್ಳಿ. ನಾವೆಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಮಾತ್ರ ಈ ಥರ ಕ್ರಾಸ್ ಕಟ್ ಮಾಡಿಕೊಂಡು ಈ ಥರ ಫ್ಯಾಬ್ರಿಕ್ನ ಈ ಥರ ಉಲ್ಟಾ ತಿರುಗಿಸ್ಕೊಳ್ಳಿ. ಈ ಥರ ನಾವು ಎಕ್ಸ್ಟ್ರಾ ಒಂದು ಫ್ಯಾಬ್ರಿಕ್ ಆ್ಯಡ್ ಮಾಡಿದ್ವಲ್ಲ ಅದನ್ನು ಈ ಥರ ಕ್ಲೀನಾಗಿ ಉಲ್ಟಾ ತಿರುಗಿಸ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಈಗ ಸ್ಲೀವ್ಸಿಂದ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಸ್ಲೀವ್ಸಿಂದ ಎಕ್ಸ್ಟ್ರಾ ಫ್ಯಾಬ್ರಿಕ್ಸ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಫ್ಯಾಬ್ರಿಕ್ಸ್ ಕಟ್ ಮಾಡ್ಕೊಳ್ಳಿ. ಈ ಥರ 2.5 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ನಾನು ಮಾರ್ಕ್ ಮಾಡ್ಕೊಂಡಿರೋ ಥರನೇ ನೆಕ್ಸ್ಟ್ ಈ ಕಡೆ ಸೈಡಲ್ಲಿ 7 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕ್ಲೀನಾಗಿ ಸ್ಲೀವ್ಸ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಳಿ.
ಎಕ್ಸ್ಟ್ರಾ ಫ್ಯಾಬ್ರಿಕ್ಸ್ನೆಲ್ಲ ಕ್ಲೀನಾಗಿ ಈ ಥರ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಒಂದು ಪಾರ್ಟ್ ಇದೇ ಥರ ಕಟ್ ಮಾಡಿಕೊಂಡು ಸೆಕೆಂಡ್ ಪಾರ್ಟ್ ಕೂಡ ಅದ್ರ ಮೇಲೆ ಕ್ಲೀನಾಗಿ ಇಟ್ಕೊಂಡು ಅದೇ ಲೆಂತನ್ನ ಕ್ಲೀನಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಈ ಥರ ಅದೇ ಫಸ್ಟು ಕಟ್ ಮಾಡಿದ್ದನ್ನೇ ಇಟ್ಕೊಂಡು ಕ್ಲೀನಾಗಿ ಕಟ್ ಮಾಡ್ಕೊತಿದ್ದೆ. ನೀವು ಬೇಕಾದರೆ ಇನ್ನೊಂದು ಸಲ ಮಾರ್ಕ್ ಮಾಡ್ಕೊಂಡು ಕೂಡ ಕಟ್ ಮಾಡ್ಕೋಬೋದು. ಈಸಿಯಾಗಿ ಆಗುತ್ತೆ ಅಂತ ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಎಕ್ಸ್ಟ್ರಾ ಫ್ಯಾಬ್ರಿಕ್ಸ್ನೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡಿಕೊಂಡು ಅದಕ್ಕೆ ಎಲಾಸ್ಟಿಕ್ ಆ್ಯಡ್ ಮಾಡ್ಕೊಳ್ಳಿ. ಈ ಕಡೆ ಸೈಡಲ್ಲಿ ಎಂಡಲ್ಲಿ ಎಲಾಸ್ಟಿಕ್ ಬಂದು ನಾನಿಲ್ಲಿ 6 ಇಂಚ್ ಎಲಾಸ್ಟಿಕ್ ಆ್ಯಡ್ ಮಾಡ್ಕೊತಿದ್ದೀನಿ. ನೀವು ಬೇಕಾದರೆ ಜಾಸ್ತಿ ಬೇಕಂದರೆ ನಿಮಗೆ ಜಾಸ್ತಿ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಒಂದು ಸೇಫ್ಟಿ ಪಿನ್ ತೊಗೊಂಡು ಅದಕ್ಕೆ ಅಟ್ಯಾಚ್ ಮಾಡಿಕೊಂಡು ಕ್ಲೀನಾಗಿ ಈ ಥರ ಎಲಾಸ್ಟಿಕ್ನ ಆ್ಯಡ್ ಮಾಡ್ಕೊಳ್ಳಿ. ಎಲಾಸ್ಟಿಕ್ನ ಆ್ಯಡ್ ಮಾಡಿಕೊಂಡು ಸೈಡ್ಸಲ್ಲಿ ಆ ಕಡೆ ಈ ಕಡೆ 2 ಸೈಡಿನೂ ಒಂದೊಂದು ಸ್ಟಿಚ್ ಮಾಡ್ಕೊಳ್ಳಿ. ಎರಡು ಪಾರ್ಟ್ ಸ್ಲೀವ್ಸಿಗೂ ಸೇಮ್ ಇದೇ ಟೆಕ್ನಿಕ್ನ ಯೂಸ್ ಮಾಡ್ಕೊಳ್ಳಿ. ಈ ಥರ ಎಲಾಸ್ಟಿಕ್ನ ಕ್ಲೀನಾಗಿ ಆ್ಯಡ್ ಮಾಡಿಕೊಂಡು ಸೈಡಲ್ಲಿ ಆ ಕಡೆ ಈ ಕಡೆ 2 ಕಡೆನೂ ಒಂದೊಂದು ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಇವಾಗ ಶೋಲ್ಡರ್ಸ್ನ ಕ್ಲೀನಾಗಿ ಅಟ್ಯಾಚ್ ಮಾಡಿಕೊಂಡು ಸ್ಲೀವ್ಸ್ನ ಕೂಡ ಕ್ಲೀನಾಗಿ ಈ ಥರ ಅಟ್ಯಾಚ್ ಮಾಡ್ಕೊಂಡ್ಬಿಡಿ. 2 ಕಡೆ ಸ್ಲೀವ್ಸ್ ಕೂಡ ಕ್ಲೀನಾಗಿ ಈ ಥರ ಸೆಂಟರಲ್ಲಿ ಇಟ್ಕೊಂಡು ಕ್ಲೀನಾಗಿ ಫೋಲ್ಡ್ ಮಾಡ್ಕೊಂಡು ಸೆಂಟರಲ್ಲಿ ಇಟ್ಕೊಂಡು ಕ್ಲೀನಾಗಿ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಈ ಥರ ಟಾಪ್ನ ಉಲ್ಟಾ ತಿರುಗಿಸ್ಕೊಂಡು ಸೈಡಲ್ಲಿ ಕ್ಲೀನಾಗಿ ಸ್ಟಿಚ್ ಮಾಡ್ಕೊಂಬಿಟ್ಟು ಕೆಳಗಡೆ ಬಂದು ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಎಲಾಸ್ಟಿಕ್ನ ಇಟ್ಕೊಂಡು ಈ ಥರ ಸೈಡ್ ಫಿಟ್ಟಿಂಗ್ ಮಾಡಿಕೊಂಡ್ರೆ ನಿಮ್ಮ ಡ್ರೆಸ್ ಬಂದು ರೆಡಿ ಆಗುತ್ತೆ. ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ನಿಸ್ತೆ ಪ್ಲೀಸ್ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.